ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹಗಳು ರಾಶಿಯಿಂದ ರಾಶಿಗೆ ಬದಲಾಗ್ತಾನೆ ಇರುತ್ತೆ. ಇದರಿಂದ ಆಯಾ ರಾಶಿಗಳ ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಯಾರ ಜಾತಕದಲ್ಲಿ ಉತ್ತಮ ಯೋಗಗಳು ಇರುತ್ತವೆಯೋ ಅವರಿಗೆ ಯಶಸ್ಸು ಸಿಗುತ್ತದೆ ಮತ್ತು ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ಗ್ರಹಗಳ ಚಲನೆಯಿಂದ ವರಿಷ್ಠ ಯೋಗ ಹಾಗೂ ಕೇಂದ್ರ ಯೋಗದ ಜೊತೆಗೆ ಹಲವು ಶುಭ ಯೋಗಗಳು ಕೂಡ ರೂಪುಗೊಳ್ಳುತ್ತೆ. ರಾಮಭಕ್ತ ಹನುಮಂತನ ವಿಶೇಷ ಕೃಪೆಯಿಂದ ಈ ಒಂದು ರಾಶಿಯವರಿಗೆ ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿ ಅಂತಾನೆ ಹೇಳಬಹುದು. ಹಾಗಾದ್ರೆ ಆ ರಾಶಿಗಳು ಯಾವುದು ನೋಡ್ತಾ ಹೋಗುವುದಾದ್ರೆ ಮೇಷರಾಶಿಯವರಿಗೆ ಅವರ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ದೊರೆಸುತ್ತದೆ. ಇದರಿಂದಾಗಿ ಯಶಸ್ಸುಗಳನ್ನ ಕೂಡ ಅವರು ಗಳಿಸ್ತಾರೆ. ನಿಮ್ಮ ಎಲ್ಲಾ ಕೆಲಸಗಳನ್ನ ಧೈರ್ಯದಿಂದ ನಿಭಾಯಿಸುವಂತಹ ಒಂದು ಸಾಮರ್ಥ್ಯವನ್ನು ನೀವು ಹೊಂತೀರಾ. ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಕಿರಿಯ ಸಹೋದರಿಯ ಸಹಾಯದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಎರಡನೇದಾಗಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಅವಕಾಶವನ್ನ ಪಡೆಯುವ ಸಂಭವ ಇರುತ್ತದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದಂತಹ ಜನರು ತಾವು ಅಂದುಕೊಂಡಿರುವ ತರಹನೇ ಯಶಸ್ಸನ್ನ ಗಳಿಸ್ತಾರೆ. ವಿಶೇಷವಾಗಿ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಲ್ಯಾಬ್, ಪೊಲೀಸ್ ಹಾಗೂ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಬಹಳ ಯಶಸ್ಸಿನಿಂದ ನಡೆಯುತ್ತೆ. ನೀವು ಗೌರವ, ಖ್ಯಾತಿಗೆ ಪಾತ್ರರಾಗ್ತಾ ಇದ್ದೀರಿ. ಜೊತೆಗೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನ ಕೂಡ ತೆಗೆದುಕೊಳ್ತೀರಿ. ಮೂರನೇದಾಗಿ ಸಿಂಹರಾಶಿಯವರು ಸರ್ಕಾರಿ ಸೇವೆಯನ್ನ ಮಾಡುವ ಪ್ರಭಾವಶಾಲಿ ವ್ಯಕ್ತಿಗಳನ್ನ ಭೇಟಿಯಾಗುವುದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸುವ ಯೋಗಗಳು ಕೂಡ ಇದೆ. ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಸೇಲ್ಸ್, ಸೇನೆ, ರಕ್ಷಣಾ ಕ್ಷೇತ್ರಗಳು ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭ ಇದೆ. ಸಾಕಷ್ಟು ಹಣವನ್ನ ಗಳಿಸುವಂತಹ ಯೋಗಗಳು ಕೂಡ ಇದೆ. ನಿಮಗೆ ಹಿರಿಯ ಸಹೋದರಿ ಸಂಪೂರ್ಣ ಬೆಂಬಲವನ್ನ ನೀಡ್ತಾರೆ. ಅವರ ಸಹಾಯದಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಚೆನ್ನಾಗಾಗತ್ತೆ, ಪೂರ್ಣವಾಗತ್ತೆ. ತುಲಾರಾಶಿಯವರ ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ಹೊಂದಿರಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಯತ್ನಗಳಿಂದ ಯಶಸ್ಸು ಕೂಡ ಗಳಿಸ್ತೀರಿ. ಆ ಒಂದು ಯೋಗ ಕೂಡ ನಿಮ್ಮಲ್ಲಿ ಇದೆ. ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಜಯ ಗಳಿಸ್ತೀರಿ. ಜೊತೆಗೆ ನಿಮ್ಮ ಯಶಸ್ಸನ್ನ ನೋಡಿ ಜನರು ನಿಮ್ಮ ಸಲಹೆಯನ್ನ ಕೇಳೋಕೆ ಮುಗಿ ಬೀಳ್ತಾರೆ. ಕುಂಭರಾಶಿಯವರಿಗೆ ವರಿಷ್ಠ ಯೋಗದಿಂದ ಉತ್ತಮ ಫಲ ಇದೆ. ನಿಮ್ಮ ಕ್ರಿಯೆ ಇದೆಯಲ್ಲ ಅದಷ್ಟು ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ. ಸಾಕಷ್ಟು ಯೋಜನೆ ಕೊಡುವಂತಹ ಯೋಗಗಳು ನಿಮ್ಮದಾಗುತ್ತೆ. ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉತ್ತಮ ಆಲೋಚನೆಗಳಿಂದಾಗಿ ಯಶಸ್ಸು ನಿಮ್ಮ ಬಳಿ ಹುಡುಕೊಂಡು ಬರುತ್ತೆ. ಜೊತೆಗೆ ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಂದ ಸಾಕಷ್ಟು ಲಾಭವನ್ನ ನೀವು ಪಡಿತೀರಿ. ಆ ಒಂದು ಯೋಗವೂ ಕೂಡ ನಿಮಗಿದೆ. ನೀವು ಹೊಸ ವಾಹನವನ್ನ ಖರೀದಿ ಮಾಡಬೇಕು ಅಂತ ಆಸೆಯನ್ನ ಇಟ್ಟುಕೊಂಡಿದ್ರೆ ಆ ಆಸೆಯೂ ಕೂಡ ಈಡೇರುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.